ತುಂಗಭದ್ರಾ ನದಿ ನೀರಿನ ಪ್ರಯೋಗಾಲಯದ ವರದಿಯಲ್ಲಿ ಶಾಕಿಂಗ್ ಸತ್ಯ. ನದಿ ಪಾತ್ರದ ಹಲವು ಗ್ರಾಮಗಳ ಬಳಿ ನೀರು ಹಸಿರು ಬಣ್ಣಕ್ಕೆ ತಿರುಗಿದೆ. ಇನ್ನು ಹಸಿರು ಬಣ್ಣಕ್ಕೆ ತಿರುಗಲು ಕಾರಣ ಏನು ಅಂತ ಪತ್ತೆ ಹಚ್ಚಿದ್ದಾರೆ ಅಧಿಕಾರಿಗಳು. ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಪ್ರಯೋಗಾಲಯದ ವರದಿ. ಜನರು ಹಾಗೂ ಜಾನುವಾರುಗಳಿಗೆ ನದಿ ನೀರು ಕುಡಿಯಲು ಯೋಗ್ಯವಲ್ಲ. ಗಂಗಾ ಸ್ನಾನ ತುಂಗಾ ಪಾನ ಎಂಬ ಮಾತಿಗೆ ಈಗ ಕಳಂಕ ಬಂದು ಬಿಟ್ಟಿದೆ. ಹಸಿರು ಬಣ್ಣಕ್ಕೆ ನದಿ ನೀರು ತಿರುಗಲು ವೈಜ್ಞಾನಿಕ ಕಾರಣ ಏನು? ಈ ಕುರಿತಾಗಿ ತನಿಖೆಗೆ ಮುಂದಾಗಿದ್ದಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿ. ಇದು ಉತ್ತರ ಕರ್ನಾಟಕದ ಜೀವನದಿ. 3 ಜಿಲ್ಲೆಯ ಜನರ ದಾಹವನ್ನ ನೀಗಿಸುವ ತುಂಗೆ ಆಕೆ. ಆದ್ರೆ ಅದೇ ತುಂಗೆ ಈಗ ಮಲಿನ ಆಗಿಬಿಟ್ಟಿದ್ದಾಳೆ. 3 ಜಿಲ್ಲೆಯ ಜನರ ನಿದ್ದೆ ಕೆಡಿಸ್ಬಿಟ್ಟಿದ್ದಾಳೆ. ಆದ್ರೆ ವಿಚಿತ್ರ ಅಂದ್ರೆ ಅತಿ ವಿಷಕಾರಿ ಆಗ್ಬಿಟ್ಟಿದ್ದಾರೆ ಎನ್ನುವಂತ ಆತಂಕ ಎಲ್ಲರನ್ನ ಕಾಡ್ತಾ ಇದೆ. ಈ ರೀತಿಯಾಗಿ ಕಾಡೋದಕ್ಕೆ ಕಾರಣವೇ ನದಿಯ ನೀರು ಹಸಿರು ಬಣ್ಣಕ್ಕೆ ತಿರುಗಿರೋದೇ ಎಲ್ಲರಲ್ಲೇ ಆತಂಕವನ್ನ ಮೂಡಿಸಿದೆ. ಸದ್ಯ ತುಂಗಭದ್ರಾ ನದಿಯ ನೀರಿನ ಪ್ರಯೋಗಾಲಯ ವರದಿಯಲ್ಲಿ ಶಾಕಿಂಗ್ ಸತ್ಯ ಹೊರಬಿದ್ದಿದೆ. ನದಿ ಪಾತ್ರದ ಹಲವು ಗ್ರಾಮಗಳ ಬಳಿ ನೀರು ಹಸಿರು ಬಣ್ಣಕ್ಕೆ ತಿರುಗಿದೆ. ಇನ್ನು ಹಸಿರು ಬಣ್ಣಕ್ಕೆ ತಿರುಗಲು ಕಾರಣ ಏನು ಅಂತ ಪತ್ತೆ ಹಚ್ಚಿರುವಂತ ಅಧಿಕಾರಿಗಳು. ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಪ್ರಯೋಗಾಲಯದ ವರದಿ ನೋಡಿ. ಜನರು ಹಾಗೂ ಜಾನುವಾರುಗಳಿಗೆ ಈ ನದಿ ನೀರನ್ನ ಕುಡಿಯೋದಕ್ಕೂ ಯೋಗ್ಯವೇ ಇಲ್ಲ. ಒಂದು ಮಾತಿತ್ತು, ಗಂಗಾ ಸ್ನಾನ ತುಂಗಾ ಪಾನ ಎನ್ನುವಂತ ಮಾತಿಗೆ ಈಗ ಕಳಂಕ ಬಂದಂತೆ ಆಗಿದೆ. ಹಸಿರು ಬಣ್ಣಕ್ಕೆ ನದಿ ನೀರು ತಿರುಗಿರೋದಕ್ಕೆ ಏನು ಕಾರಣ ಇದೆ? ಸಾರ್ವಜನಿಕ ವಲಯದಲ್ಲಿ ಸಕ್ಕರೆ ಕಾರ್ಖಾನೆಗಳೇ ಇದಕ್ಕೆ ಕಾರಣ ಅನ್ನುವಂತ ಮಾತುಗಳು ಕೂಡ ಕೇಳು ಬರ್ತಾ ಇದೆ. ಆದ್ರೆ ನದಿಯ ನೀರು ಈ ರೀತಿಯಾಗಿ ಹಸಿರು ಬಣ್ಣಕ್ಕೆ ತಿರುಗೋದಕ್ಕೆ ಏನು ವೈಜ್ಞಾನಿಕ ಕಾರಣ ಇದೆ? ಈ ಕುರಿತಾಗಿ ತನಿಖೆಗೆ ಮುಂದಾಗಿದ್ದಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿ. ಅಂದ್ರೆ ಜನರು ಆತಂಕಕ್ಕೆ ಒಳಗಾಗಿದ್ ಯಾವಾಗ ಅಂತಂದ್ರೆ, ಕಳೆದ 1 ವಾರದಿಂದ ನದಿ ನೀರು ಈ ರೀತಿಯ ಬಣ್ಣಕ್ಕೆ ತಿರುಗಿತ್ತು. ಮೊದಲು ನದಿಯ ನೀರು ಪಾಚಿಗಟ್ಟಿರ್ಬೇಕು ಅಂತ ಜನ ಸುಮ್ಮನೆ ಇದ್ರು. ಆದರೆ ದಿನ ಕಳೆತಿದ್ದಂತೆ ನೀರು ತನ್ನ ಮೊದಲಿನ ಬಣ್ಣಕ್ಕೆ ಹಿಂದಿರುಗಲೇ ಇಲ್ಲ. ಇನ್ನು ನೀರು ಕುಡಿದ ಜನರಿಗೆ ಹೊಟ್ಟೆ ನೋವು, ವಿಪರೀತ ಆರೋಗ್ಯ ಸಮಸ್ಯೆ ಎದುರಾಯಿತು. ಹೀಗಾಗಿ ನದಿ ಪಾತ್ರದಲ್ಲಿನ ರೈತರು ತಮ್ಮ ದನ ಕರುಗಳನ್ನ ಕೂಡ ನದಿಯಲ್ಲಿ ನೀರು ಕುಡಿಸುವುದಕ್ಕೆ ಹಿಂದೇಟನ್ನ ಹಾಕಿದ್ರು. ಅದಾದ ಮೇಲೆ ಯಾವಾಗ ಇಂಥದ್ದೊಂದು ಸಮಸ್ಯೆ ಎದುರಾಗ್ಬಿಟ್ಟಿದೆ, ನಮ್ಮ ಜೀವನಾಡಿ ಆಕೆಯೇ ಈ ರೀತಿಯಾಗಿ ಮಲಿನ ಆಗಿಬಿಟ್ಲಾ, ಏನಾಗ್ಬಿಡ್ತು ನದಿಗೆ, ಇವೆಲ್ಲದಕ್ಕೂ ಏನು ಕಾರಣ ಅಂತ ಜನರಲ್ಲಿ ಒಂದು ದೊಡ್ಡ ಮಟ್ಟದ ಆತಂಕವೇ ಎದುರಾಯ್ತು. ಸದ್ಯ ಶಾಕಿಂಗ್ ಸತ್ಯಗಳು ಇನ್ನೇನು ಹೊರಬರಬೇಕು. ಈ ಕುರಿತಾಗಿ ವೈಜ್ಞಾನಿಕ ಕಾರಣಗಳು ಏನು, ಯಾಕಾಗಿ ಈ ರೀತಿಯಾಗಿ ನದಿ ನೀರು ಬಣ್ಣವನ್ನ ಬದಲಾಯಿಸಿಬಿಟ್ಟಿದೆ? ಈ ಕುರಿತಾಗಿ ತನಿಖೆಗೆ ಮುಂದಾಗಿದ್ದಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿ.